ಹಲೋ ಸ್ನೇಹಿತರೆ, ಕರ್ನಾರ್ಜುನ ಐಎಎಸ್ ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಡಿಗ್ರಿ ಥರ್ಡ್ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪಠ್ಯಕ್ರಮದಲ್ಲಿ ಲಭ್ಯವಾಗುವ ಸಖಿಗೀತ ಪದ್ಯವನ್ನು ವಿಶ್ಲೇಷಣೆ ಮಾಡುತ್ತಿದ್ದೇವೆ. ಈ ವಿಡಿಯೋವನ್ನು ನೋಡುತ್ತಿರುತ್ತೀರಿ ಎಂದರೆ ನೀವು ಡಿಗ್ರಿ ಥರ್ಡ್ ಸೆಮಿಸ್ಟರ್ ಡಿಗ್ರಿಯಲ್ಲಿ ನಿಮ್ಮ ಅಧ್ಯಯನ ಮಾಡುತ್ತಿರುತ್ತೀರಿ. ಆದ್ದರಿಂದ ನಿಮ್ಮ ಅಧ್ಯಯನ ಇನ್ನಷ್ಟು ಸುಲಭವಾಗುವ ದೃಷ್ಟಿಯಲ್ಲಿ ಕರ್ನಾರ್ಜುನ ಐಎಎಸ್ ಅಕಾಡೆಮಿಯು ಪ್ರತಿದಿನವೂ 6 ಗಂಟೆಗೆ ಡಿಗ್ರಿ ಸಂಬಂಧಿಸಿದಂತಹ ನೋಟ್ಸ್, ಪಠ್ಯಕ್ರಮಗಳ ವಿಶ್ಲೇಷಣೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಿಸ್ ಪ್ರತಿದಿನವೂ ಮಾಡುತ್ತಿರುತ್ತದೆ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಿಳಿಯಬೇಕಾದರೆ ಅಥವಾ ದೊರೆಯಬೇಕಾದರೆ ನಮ್ಮ ಕರ್ನಾರ್ಜುನ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಕೆಳಗಿನ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅದೇ ರೀತಿ ನಿಮ್ಮ ಡಿಗ್ರಿ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಖಿಗೀತ ಪದ್ಯ ಇದು ಡಿಗ್ರಿ ಥರ್ಡ್ ಸೆಮಿಸ್ಟರ್ನಲ್ಲಿ ಲಭ್ಯವಾಗುವ ಒಂದು ವಿಶಿಷ್ಟವಾದ ಪದ್ಯವಾಗಿದೆ. ಈ ಪದ್ಯವನ್ನು ದ.ರಾ ಬೇಂದ್ರೆಯವರು ಬರೆದಿದ್ದಾರೆ. ಹಾಗಾದರೆ ಈ ಸಖಿಗೀತ ಪದ್ಯವನ್ನು ನೋಡುವುದಾದರೆ, ಪದ್ಯ ಭಾಗ 1. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟ್ಟು ಮಧುರ ವ್ಯಾಕ್ಯದೊಡೆ ಗುಂಡಿ ವಿವರಿಸಲೇ ಕರುಳಿನ ತೊಡಕನ್ನು ಕುಸರಾಗಿ ಬಿಡಿಸಿಟ್ಟು ತೊಡುವಾಗಿ ತಿರುಗೊಮ್ಮೆ ನಾದರಿಸಲೇ ಅಂದರೆ ಕಠಿಣ ಪದಗಳ ಅರ್ಥ ನೋಡುವುದಾದರೆ, ಸಖ್ಯ ಸ್ನೇಹ ಅಥವಾ ಆಪ್ತ ಬಾಂಧವ್ಯ, ಇನ್ನು ಆಖ್ಯಾನ ಪದದ ಅರ್ಥವೇನೆಂದರೆ ಕತೆ ಅಥವಾ ವರದಿ. ಇನ್ನು ಕಟು ಮಧುರ, ಕಹಿ ಮತ್ತು ಮಧುರ ಅಂದರೆ ಸುಖ ಅಥವಾ ದುಃಖವಾಗಿರಬಹುದು. ಇನ್ನು ತೊಡಕ, ಮನಸ್ಸಿನ ಗಾಢವಾದ ಗುದ್ದಾಟ ಅಥವಾ ಅಡಿ. ಇನ್ನು ಕುಸರಾಗಿ, ನಿಧಾನವಾಗಿ ಅಥವಾ ಸುಂದರವಾಗಿ ಅಥವಾ ಸಮೃದ್ಧವಾಗಿ, ಹೀಗೆ ಅಂದರೆ ಪದ್ಯ ಭಾಗದ ಮೇಲೆ ಅದರ ಒಂದು ಅರ್ಥವು ಡಿಪೆಂಡ್ ಆಗಿರುತ್ತದೆ. ತೊಡ, ಆಭರಣ ಅಥವಾ ಕಂಕಣ. ಇನ್ನು ಪದ್ಯ ಭಾಗದ ವಿವರಣೆ ನೋಡಬೇಕಾದರೆ, ಕವಿ ತನ್ನ ಪ್ರೀತಿ ಸಖಿಗೆ ಹೇಳುತ್ತಾನೆ. ನಮ್ಮ ಸ್ನೇಹದ ಕತೆ ಕಹಿ ಮತ್ತು ಮಧುರ ಅನುಭವಗಳಿಂದ ತುಂಬಿದೆ. ಅದನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಹೃದಯದಲ್ಲಿರುವ ನೋವು ಅಡಿಗಳನ್ನು ನಿಧಾನವಾಗಿ ಬಿಡಿಸಿಕೊಂಡು ಆ ಸ್ನೇಹವನ್ನು ತೊಡದಂತೆ ಅಲಂಕಾರವಾಗಿ ಧರಿಸಬೇಕೆಂದು ನಾನು ಬಯಸುತ್ತೇನೆ. ಈ ಪದ್ಯ ಭಾಗದ ಆಳವಾದ ಅರ್ಥ ಅಂದರೆ, ಆ ಪದ್ಯ ಭಾಗದ ಸಾರಾಂಶ ನೋಡುವುದಾದರೆ, ಸ್ನೇಹವು ಕೇವಲ ಮಾತಲ್ಲ, ಅದು ಕಹಿ ಮಧುರ ಅನುಭವಗಳಿಂದ ತುಂಬಿದೆ. ಅಂದರೆ ಸ್ನೇಹದಲ್ಲಿ ಕೇವಲ ಸುಖ ಅಥವಾ ದುಃಖವೇ ಇರುವುದಿಲ್ಲ, ಎರಡೂ ಇರುತ್ತವೆ ಎಂದು ಕವಿಯ ಇಲ್ಲಿ ಅಭಿಪ್ರಾಯವಾಗಿದೆ. ಕವಿ ಅದನ್ನು ಮನದ ಆಭರಣವೆಂದು ಕಾಣುತ್ತಾನೆ. ಇದು ಶಾಶ್ವತವಾದ ಸ್ನೇಹದ ಘೋಷಣೆ. ಇನ್ನು ಪದ್ಯ ಭಾಗ 2 ನೋಡುವುದಾದರೆ, ಇರುಳು ತಾರೆಗಳಂತೆ ಬೆಳಗುವುದು ಮಿನುಗುವುದು, ಕಳೆದ ದುಃಖಗಳಲ್ಲಿ ನೆನೆದಂತೆಯೇ ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡುತ್ತಾ ಹೊಸದಾಗಿ ರಸವಾಗಿ ಹರಿಯುತ್ತಿವೆ. ಅಂದರೆ ಕಠಿಣ ಪದಗಳ ಅರ್ಥ ನೋಡುವುದಾದರೆ, ಇರುಳು ತಾರೆಗಳು ಅಥವಾ ಇರುಳು, ಕತ್ತಲಲ್ಲಿ ಮಿನುಗುವ ನಕ್ಷತ್ರಗಳು, ಪಟ್ಟಪಾಡು ಅನುಭವಿಸಿದ ಸಂಕಷ್ಟ ಅಥವಾ ಕಷ್ಟ ಸಂದರ್ಭಗಳು, ಹುಟ್ಟುಹಾಡು ಹೊಸ ಪ್ರೇರಣೆ. ಹುಟ್ಟುಹಾಡು ಅಂದರೆ ಹೊಸ ಪ್ರೇರಣೆ. ಇನ್ನು ಪದ್ಯ ಭಾಗ 2 ವಿವರಣೆ ನೋಡುವುದಾದರೆ, ಕತ್ತಲಲ್ಲಿ ತಾರೆ ಮಿನುಗಿದಂತೆ ಜೀವನದ ದುಃಖಗಳಲ್ಲಿ ಕೂಡ ಒಂದೊಂದು ಬೆಳಕು ಮಿನುಗುತ್ತದೆ.
ಕವಿ ಹೇಳುತ್ತಾನೆ, ನಾವು ಅನುಭವಿಸಿದ ನೋವುಗಳು ಮರೆಯಾಗಿಲ್ಲ, ಅವುಗಳೇ ಇದೀಗೆ ಹೊಸ ಹಾಡಾಗಿ ಹೊಸ ಅನುಭವವಾಗಿ ಹರಿಯುತ್ತಿವೆ. ಇದರ ಆಳವಾದ ಅರ್ಥ ನೋಡುವುದಾದರೆ, ದುಃಖವು ವ್ಯರ್ಥವಲ್ಲ, ಅದು ಮುಂದಿನ ಜೀವನಕ್ಕೆ ಬೆಳಕು. ಹಳೆಯ ನೋವುಗಳು ಹೊಸ ಕಾವ್ಯದ ಶಕ್ತಿಯಾಗುತ್ತವೆ. ಜೀವನದಲ್ಲಿ ನೋವು ಹಾಡು ಎರಡೂ ಒಟ್ಟಿಗೆ ನಡೆಯುತ್ತವೆ. ಅಂದರೆ ಜೀವನವು ಕೇವಲ ದುಃಖದಿಂದ ತುಂಬಿರುವುದು ಮಾತ್ರವಲ್ಲದೆ ಅದು ಸಂತೋಷ ನಿರಂತರವಾಗಿ ತೊಡಗಿರುತ್ತದೆ ಜೀವನದಲ್ಲಿ ಎಂಬುದು ಕವಿಯ ವಾದವಾಗಿದೆ ಇಲ್ಲಿ. ಇನ್ನು ಪದ್ಯ ಭಾಗ 3, ಗಂಗೆಯ ಸಾಗರ ಸಂಗಮ. ಅಂದರೆ ಗಂಗೆ ಸಾಗರ ಬಿದ್ದು ಸಾಗರವನ್ನಪ್ಪುತ್ತಾ ಅರೆಬೆರೆತ ನೆರೆಬೆರೆತ ತಾನೋದಲು ಸುಖ ದುಃಖ ಸಂಗಮವಾದ ಹೃದಯಗ್ರಹವು ಪಾವನವೆಂಬೆತ್ತು ಪಾವನವೇ ಬೆನ್ನು ಯಾವಾಗಲೂ ಪಾವನ ಎಂಬೆತ್ತಲು ಯಾವಾಗಲೂ. ಅಂದರೆ ಕಠಿಣ ಪದಗಳ ಅರ್ಥ ನೋಡುವುದಾದರೆ ಇಲ್ಲಿ ನಿಮಗೆ ಪದ್ಯ ಭಾಗ 3ನೆಯ ಅರ್ಥ ತಿಳಿಯಬೇಕಾದರೆ ಕಠಿಣ ಪದಗಳ ಅರ್ಥವು ನಿಮಗೆ ತಿಳಿದಿರಬೇಕಾಗುತ್ತದೆ. ಇಲ್ಲಿ ಸಾಗರದವನ್ನು ಪುತ್ತ ಅಂದರೆ ಸಮುದ್ರದಲ್ಲಿ ಲೀನವಾಗುತ್ತಾ, ಸಮುದ್ರದಲ್ಲಿ ಮುಳುಗುತ್ತಾ ಅಥವಾ ಸಮುದ್ರದಲ್ಲಿ ಕರಗಿ ಹೋಗುವುದು. ಅರೆಬೆರೆತ ನೆರೆಬೆರೆತ ಅಥವಾ ಅರೆಬೆರೆತ ಅಂದರೆ ಬೆರೆತು ಹೋಗಿರುವುದು, ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತು ವಿಲೀನವಾಗುವುದು ಎಂಬ ಅರ್ಥವನ್ನು ಇಲ್ಲಿ ನೀಡುತ್ತದೆ. ಹೃದಯ ರಂಗ ಅಥವಾ ಮನಸ್ಸಿನ ವೇದಿಕೆ. ಇಲ್ಲಿ ಇದು ಸಾಂಸ್ಕೃತಿಕ ಪದವಾದ್ದರಿಂದ ಇದು ಕಠಿಣವಾಗಿರಬಹುದು. ಆದ ಕಾರಣ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳುವುದು ಕಠಿಣವಾಗುತ್ತದೆ. ಇನ್ನು ಪಾವನ, ಶುದ್ಧ ಅಥವಾ ಪವಿತ್ರ. ಹೀಗೆ ಸಂಪೂರ್ಣ ವಿವರಣೆ. ಅಂದರೆ ಪದ್ಯ ಭಾಗ 3ರ ವಿವರಣೆ. ಗಂಗೆಯು ಸಾಗರದಲ್ಲಿ ಲೀನವಾಗಿ ಪವಿತ್ರವಾಗುವುದರಂತೆ ನಮ್ಮ ಜೀವನದಲ್ಲಿ ಸುಖಗಳು ಒಂದೇ ಹೃದಯದಲ್ಲಿ ಸೇರುತ್ತವೆ. ಆ ಹೃದಯವೇ ನಮ್ಮ ಬದುಕಿನ ವೇದಿಕೆ. ಕವಿ ಹೇಳುತ್ತಾನೆ, ಈ ಸಂಗಮವೇ ಪವಿತ್ರ. ಅಂದರೆ ಸಮುದ್ರದಲ್ಲಿ ಹೇಗೆ ಅನೇಕ ವಸ್ತುಗಳು ವಿಲೀನವಾಗುತ್ತವೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಸುಖ ದುಃಖಗಳು ಅದು ಒಂದೇ ಹೃದಯದಲ್ಲಿ ಸೇರುತ್ತವೆ. ಅಂದರೆ ನಮ್ಮ ಜೀವನದ ಒಂದು ಹೃದಯವೇ ಆಗಿರುತ್ತದೆ. ಅದರಲ್ಲಿ ಸುಖವೂ ದುಃಖವೂ ಸೇರಿರುತ್ತವೆ. ಅವುಗಳೇ ಜೀವನದ ವೇದಿಕೆಯಾಗಿರುತ್ತವೆ ಎಂದು ಕವಿ ಇಲ್ಲಿ ಹೇಳುತ್ತಿದ್ದಾನೆ. ಇದರ ಅರ್ಥವೇನೆಂದರೆ ಸುಖ ದುಃಖ ಬೇರೆ ಬೇರೆ ಅಲ್ಲ, ಅವು ಸೇರುವಾಗ ಜೀವನದ ಪವಿತ್ರ. ಅಂದರೆ ಸುಖ ದುಃಖ ಬೇರೆಯಲ್ಲ, ಸುಖ ಇದ್ದರೆ ದುಃಖ ಇರುವುದು, ದುಃಖ ಇದ್ದಲ್ಲಿ ಸುಖ ಇರುವುದು ಎಂಬುದು ಕವಿಯ ವಾದವಾಗಿದೆ. ಇನ್ನು ನದಿ ಸಾಗರದ ಉದಾಹರಣೆ ಸ್ನೇಹ ಬದುಕಿನ ಉದಾಹರಣೆಯಂತೆ. ನದಿ ಸಾಗರದ ಉದಾಹರಣೆ ಸ್ನೇಹ ಬದುಕಿನ ಉದಾಹರಣೆಯಂತೆ. ನದಿ ಮತ್ತು ಸಾಗರ ಇದ್ದ ಕಡೆ ನದಿ ಹೇಗೆ ಹೋಗುತ್ತದೆಯೋ ಅದೇ ರೀತಿ ಸ್ನೇಹ ಇದ್ದ ಕಡೆ ಬದುಕೂ ಹಾಗೆ ರೂಪುಗೊಳ್ಳುತ್ತದೆ ಎಂಬುದು ಕವಿಯ ವಾದವಾಗುತ್ತದೆ. ಜೀವನದ ಎಲ್ಲ ಅನುಭವಗಳನ್ನು ಒಪ್ಪಿಕೊಳ್ಳುವುದು ಶುದ್ಧ ಜೀವನ. ಅಂದರೆ ಕೇವಲ ಸುಖವನ್ನು ಮಾತ್ರ ಆಹ್ವಾನಿಸದೆ ದುಃಖವನ್ನು ಸಹ ನಮ್ಮಲ್ಲಿ ವಿಲೀನವಾಗಿಸಿಕೊಳ್ಳಬೇಕು ಎಂಬುದು ಕವಿಯ ವಾದವಾಗಿದೆ. ಇನ್ನು ಪದ್ಯ ಭಾಗ 4, ಸೊಪ್ಪೆ ಬಾಳಿಗಿಂತ. ಅಂದರೆ ಸಪ್ಪೆ ಬಾಳುವಿಗಿಂತ ಉಪ್ಪು ನೀರು ಲೇಸು, ಬಿಚ್ಚಿಸೋ ಶ್ರುತಿಗಳ ಹಾಯಿ ಬೀಸೋಣ ಬಾ, ಬೀಸೋಣ ಈಸೋಣ ತೇಲೋಣ, ಮುತ್ತಿನ ತವರನ್ನೇ ಮುಟ್ಟಲು ಮುಳುಗೋಣ ಬಾ. ಅಂದರೆ ಕಠಿಣ ಪದಗಳ ಅರ್ಥ ನೋಡುವುದಾದರೆ ಸಪ್ಪೆ ಬಾಳು ರಸವಿಲ್ಲದ ಬೋರಿಗ ಜೀವನ. ಸಪ್ಪೆ ಬಾಳು ಅಂದರೆ ರಸವಿಲ್ಲದ ಬೋರಿಂಗ್ ಜೀವನ, ಅಂದರೆ ಇಂಟ್ರೆಸ್ಟ್ ಇಲ್ಲದ ಜೀವನ ಎಂದಾಗುತ್ತದೆ. ಇನ್ನು ಉಪ್ಪು ನೀರು ಕಷ್ಟಕರವಾದರೂ ರಸವಿರುವ ಅನುಭವ. ಕಷ್ಟಕರವಾದರೂ ರಸವಿರುವ ಅನುಭವ. ಇನ್ನು ತವರನೆ ತಾಯಿಯ ಮನೆ ಮೂಲ, ಮುತ್ತಿನ ತವರನ್ನೇ ಆಳವಾದ ಪವಿತ್ರ ಸ್ಥಳ, ಪರಮ ತತ್ವ. ಇನ್ನು ಸಂಪೂರ್ಣ ವಿವರಣೆ ಪದ್ಯ ಭಾಗ 4ರ ವಿವರಣೆ ನೋಡುವುದಾದರೆ, ಅಂದರೆ ಅದರ ಅರ್ಥ ಯಾವ ರೀತಿಯಾಗುತ್ತದೆ ಎಂಬುದು ನೋಡುವುದಾದರೆ ಕವಿ ಇಲ್ಲಿ ಹೇಳುತ್ತಾನೆ, ಬೋರಿಂಗ್ ಸಪ್ಪೆಯ ಬದುಕಿಗಿಂತ ಉಪ್ಪು ನೀರು ಅಂದರೆ ಕಷ್ಟ ಸಹಿತ ಬದುಕು ಉತ್ತಮ. ಹಳೆಯ ನೆನಪುಗಳ
ಹಳೆಯ ನೆನಪುಗಳ ಗಾಳಿ ಬೀಸೋಣ, ಆ ರಸದ ಹಂಗೆಯೇ ತೇಲೋಣ, ಅಂತಿಮವಾಗಿ ಪವಿತ್ರ ಮುತ್ತಿನ ತವರನ್ನೇ ಮುಟ್ಟಲು ಬದುಕಿನಲ್ಲಿ ಮುಳುಗೋಣ. ಅರ್ಥವಾಯ್ತಾ? ಅಂದರೆ ಬೋರಿಂಗ್ ಸಪ್ಪೆಯ ಬದುಕಿನ ಉಪ್ಪು ನೀರು, ಅಂದರೆ ಇಂಟ್ರೆಸ್ಟ್ ಇಲ್ಲದಿದ್ದರೂ ಬದುಕುವುದು, ಜೀವಿಸುವುದು ಎಂಬ ಅರ್ಥವನ್ನು ಇಲ್ಲಿ ನೀಡುತ್ತದೆ. ಹಳೆಯ ನೆನಪುಗಳ ಗಾಳಿ ಬೀಸೋಣ, ಹಳೆಯ ನೆನಪಿನಂತೆ ಪದೇ ಪದೇ ಅವುಗಳನ್ನು ಬೀಸುವುದರಿಂದ ಆ ರಸದ ಹಂಗಿನ ತೇಲೋಣ, ಅಂದರೆ ಅದನ್ನೇ ಒಂದು ಸುಖದ ರೀತಿ ಪ್ರಾಪ್ತಿಯಾಗುವ ರೀತಿ ಅದನ್ನು ಆಲಿಸುವುದು ಇಲ್ಲಿ ಕವಿಯ ಒಂದು ಅಭಿಪ್ರಾಯವಾಗುತ್ತದೆ. ಇನ್ನು ಆಳವಾದ ಅರ್ಥ, ಸಂಕಷ್ಟವಿರುವ ಬದುಕೇ ಮಧುರ, ಸಪ್ಪೆ ಬದುಕು ವ್ಯರ್ಥ. ಅಂದರೆ ಕೇವಲ ಉಪ್ಪಿನ ರುಚಿಯಂತೆಯೇ, ಆದರೆ ಅದು ಕೇವಲ ಒಂದು ಸರಿಯಾದ ಜೀವನವಾಗುವುದಿಲ್ಲ. ಒಂದು ಸಲ ಇಳಿತ ಇರುವ ಬದುಕೇ ಒಂದು ಶ್ರೇಷ್ಠ ಎಂಬುದು ಇಲ್ಲಿ ಕವಿಯ ಅಭಿಪ್ರಾಯವಾಗುತ್ತಿದೆ. ಸ್ಮೃತಿಗಳು ಜೀವನವನ್ನು ಜೀವಂತವಾಗಿಸುತ್ತವೆ. ಅಂದರೆ ಮನುಷ್ಯನ ಎಲ್ಲ ವೇದಿಕೆಗಳು, ಅಂದರೆ ಸುಖ ದುಃಖವು ಯಾವುದೇ ಇದ್ದರೂ ಮನುಷ್ಯನು ಜೀವಂತವಾಗಿಡುವಂತೆ ಇಲ್ಲಿ ಪ್ರೇರೇಪಿಸುತ್ತವೆ ಎಂಬುದು ದ.ರಾ ಬೇಂದ್ರೆ ಅವರ ಒಂದು ನುಡಿಯಾಗಿದೆ. ಇನ್ನು ಬದುಕಿನ ಗುರಿ, ಪವಿತ್ರ ತವರನ್ನೇ, ಅಂದರೆ ಬದುಕಿನ ಗುರಿ ಪರಮತ್ವ, ಶಾಶ್ವತ ಸತ್ಯ. ಪದ್ಯ ಭಾಗ 5. ಋತುಗತಿಯ ತಂತಿಯಲ್ಲಿ, ಅಂದರೆ ಋತುಗತಿಯ ತಂತಿಯಲ್ಲಿ ಹದಬೆದೆ ಕೊಂಡುಂಡು ಹನವನ್ನಾಗಿ ನಡೆದಿತ್ತು ಬಾಳುವೆಯು ಕಾಲಮಾನದ ಹಾಗೆ, ತಾಲಮಾನವು ಪಲ್ಲಟಿಸುತ್ತಾ ಹೆಜ್ಜೆಯು ಹಾಕುವಲು. ಕಠಿಣ ಪದಗಳ ಅರ್ಥ. ಋತುಗತಿ, ಋತುಗಳ ಚಕ್ರ, ಹವಾಮಾನ ಬದಲಾವಣೆ. ಹದಬೆದೆ, ನಾಜೂಕಾದ ಮೃದು. ಹವನಾಗಿ, ಹಂಬಲದಿಂದ, ಉತ್ಸಾಹದಿಂದ. ತಾಲಮಾನ, ಲಯ, ರಾಗ. ಪಲ್ಲಟಿಸುತ್ತ, ಬದಲಾಯಿಸುತ್ತ. ವಿವರಣೆ. ಕವಿ ಇಲ್ಲಿ ಹೇಳುತ್ತಾನೆ, ಪದ್ಯ ಭಾಗ 5ರಲ್ಲಿ ಹೇಳುತ್ತಾನೆ, ಜೀವನ ಎಂಬ ನದಿಯು ಋತುಗಳ ಚಕ್ರದಂತೆ ಹರಿಯುತ್ತಾ ಸಾಗುತ್ತಿದೆ. ಅಂದರೆ ನೀರಿನಂತೆ ಒಂದೇ ಕಡೆ ನಿತ್ತಲ್ಲಿ ನಿಲ್ಲದೆ ಪ್ರತಿದಿನವೂ ಸಾಗುತ್ತಾ ಹೋಗುತ್ತಿದೆ, ಬೇರೆ ಪ್ರದೇಶವನ್ನು ಹುಡುಕುತ್ತಾ ಹೋಗುತ್ತಿದೆ ಎಂಬುದು ಇಲ್ಲಿ ಅದರ ಅರ್ಥ. ಅದು ಒಂದೇ ರೀತಿಯಾಗಿ ಇರುವುದಿಲ್ಲ. ಋತು ಬದಲಾದಂತೆ ಜೀವನವು ತನ್ನ ಹಾದಿಯನ್ನು ಬದಲಾಯಿಸುತ್ತಾ ಹೋಗುತ್ತದೆ. ಕೆಲವೊಮ್ಮೆ ಮೃದುಗತಿಯಲ್ಲಿ, ಕೆಲವೊಮ್ಮೆ ಗಾಢವಾಗಿ, ಕೆಲವೊಮ್ಮೆ ಉತ್ಸಾಹದಿಂದ. ಹೀಗೆ ಜೀವನ ಎಂಬ ಪಯಣವು ಲಯ ಬದಲಾಯಿಸುತ್ತಾ ಸಾಗುವ ಒಂದು ಸಂಗತಿಯಾದಂತೆ. ಅಂದರೆ ಕೆಲವೊಮ್ಮೆ ಮೃದುಗತಿಯಲ್ಲಿ, ಕೆಲವೊಮ್ಮೆ ಕಷ್ಟಕರ ಅಥವಾ ಒಮ್ಮೊಮ್ಮೆ ಸುಖಕರ, ಹಾಗೂ ಕೆಲವೊಮ್ಮೆ ಉತ್ಸಾಹದಾಯಕವಾಗಿರಬಹುದು ಜೀವನ ಎಂಬ ಪ್ರಶ್ನೆಯನ್ನು ಇಲ್ಲಿ ವಿವರಿಸುತ್ತಾ ಹೋಗುತ್ತಿದೆ. ಹೀಗಾಗಿ ಜೀವನ ಎಂಬ ಪಯಣವು ಲಯ ಬದಲಾಗುತ್ತಾ ಹೋಗುತ್ತದೆ. ಕೇವಲ ಹವಾಮಾನ ಹೇಗೆ ಪ್ರತಿದಿನವೂ, ಪ್ರತಿನಿತ್ಯವೂ, ಪ್ರತಿ ಕ್ಷಣವೂ, ಪ್ರತಿ ಗಂಟೆಯೂ ಹೇಗೆ ಬದಲಾಗುತ್ತದೆಯೋ ಹಾಗೆ ನಮ್ಮ ಜೀವನದ ಮಧುರತೆ, ಗಾಢವಾದ ಉತ್ಸಾಹ, ಹೀಗೆ ಎಲ್ಲವೂ ಸಾಗುವ ಒಂದು ಸಂಗತಿಯಂತಿದೆ. ಆಳವಾದ ಅರ್ಥ. ಇದರ ಅರ್ಥವೇನೆಂದರೆ, ಬಾಳು ಸ್ಥಿರವಲ್ಲ, ಅಂದರೆ ಬಾಳು ಶಾಶ್ವತವಲ್ಲ. ಬದಲಾವಣೆ ಅನಿವಾರ್ಯ, ಇದು ಜಗದ ನಿಯಮ. ಬದಲಾವಣೆ ಜಗದ ನಿಯಮ, ಹಾಗೂ ಮನುಷ್ಯನು ಸಹ ಈ ಬದಲಾವಣೆಗೆ ಹೊಂದಿಕೊಳ್ಳಬೇಕೆಂಬುದು ಇಲ್ಲಿ ಇದರ ಸೂಚನೆಯಾಗುತ್ತಿದೆ. ಜೀವನವು ಹವಾಮಾನದಂತೆ ಬದಲಾದರೂ ಅದರಲ್ಲಿ ಲಯವಿರುತ್ತದೆ. ಅದನ್ನು ಒಪ್ಪಿಕೊಂಡಾಗ ಬದುಕಿನ ನಿಜವಾದ ಸೌಂದರ್ಯ ಅರಿವಾಗುತ್ತದೆ. ಹೇಗೆ ಪ್ರತಿ ಮಾಸದಲ್ಲಿಯೂ ಹವಾಮಾನ ಚೇಂಜ್ ಆಗುತ್ತಾ ಹೋಗುತ್ತದೆ, ಅದೇ ರೀತಿ ಮನುಷ್ಯನ ಜೀವನವೂ ಸಹ ಕ್ಷಣಕ್ಕೂ ಬದಲಾಗುತ್ತಾ ಹೋಗುತ್ತದೆ. ಅದನ್ನು ನಾವು ಅರಿತುಕೊಂಡು ಅದಕ್ಕೆ ಬದಲಾವಣೆಗೆ ಅರ್ಥಾಗ ನಮ್ಮ ಬದುಕಿನ ನಿಜವಾದ ಸೌಂದರ್ಯ ನಮಗೆ ಅರಿವಾಗುತ್ತದೆ ಎಂಬುದು ಇಲ್ಲಿ ದ.ರಾ ಬೇಂದ್ರೆಯವರ ಸೂಚನೆಯಾಗುತ್ತಿದೆ. ಇನ್ನು ಪದ್ಯ ಭಾಗ 6. ಶಿವನ ಕುದುರೆಯನ್ನೇರಿ ಶ್ರಾವಣದ ಹಸರಾನಿ ಹೋಗನ್ನ ತೆರೆದಾಡಿ ಕುಣಿಯುವುದಲ್ಲೂ ನನ್ನ ಚಿತ್ರಕ ಶಕ್ತಿ ಉತ್ತೇಕ್ಷನೇರಿ.
ಬಣ್ಣ ಬಣ್ಣದ ಬಣ್ಣೆಗೆ ಒಲೆದಿತ್ತು. ಇಲ್ಲಿ ಕೇಳಿ ಇನ್ನೊಮ್ಮೆ. ಶಿವನ ಕುದುರೆಯನ್ನೇರಿ ಶ್ರಾವಣದ ಹಸರಾಣಿ ಹೋಗನ್ನ ತೆರೆದಾಡಿ ಕುಣಿಯೊಂದಲು ನನ್ನ ಚಿತ್ರಕ ಶಕ್ತಿ ಉತ್ತೇಕ್ಷನೇರಿ ಬಣ್ಣ ಬಣ್ಣದ ಬಣ್ಣೆಗೆ ಒಲಿದಿತ್ತು. ಅಂದರೆ ಕಠಿಣ ಪದಗಳ ಇಲ್ಲಿ ನೋಡಿ. ಶಿವನ ಕುದುರೆ ಅಂದರೆ ಮಳೆಯ ಗರ್ಜನೆ. ಶಿವನ ಕುದುರೆ ಎಂದರೆ ಮಳೆ ಗರ್ಜನೆ. ಆಕಾಶದಲ್ಲಿ ಓಡುವ ಕುದುರೆಗಳಂತೆ ಕಾಣುವುದು. ಹೇಗೆ ಗರ್ಜನೆ ಉಂಟಾದರೆ ಶಬ್ದವು ಹೇಗೆ ಉಂಟಾಗುತ್ತಂತೆ, ಅದೇ ಶಿವನ ಕುದುರೆಯು ಹಾಗೆ ಶಿವನ ಕುದುರೆಯ ಕಾಲುಗಳ ಒಂದು ಶಬ್ದವೂ ಸಹ ಅದೇ ರೀತಿ ಉಂಟಾಗುತ್ತದೆ ಎಂಬುದು ಇಲ್ಲಿ ಇದರ ಅರ್ಥ. ಶ್ರಾವಣ ಮಳೆಯ ತಿಂಗಳು. ಶ್ರಾವಣ ಅಂದರೆ ಮಳೆಯ ತಿಂಗಳು. ಮಳೆಯ ತಿಂಗಳಲ್ಲಿ ಹೇಗೆ ಗರ್ಜನೆ ಉಂಟಾಗುತ್ತದೆ ಎಂಬುದು ಇಲ್ಲಿ ವಿವರಣೆ. ಹಸರಾಣಿ ಹಸಿರಿನಿಂದ ತುಂಬಿದ ಪ್ರಕೃತಿ. ಶ್ರಾವಣ ಮಾಸದಲ್ಲಿ ಹಸಿರಿನಿಂದ ತುಂಬಿರುತ್ತದೆ ಪ್ರಕೃತಿ. ಅದನ್ನು ಇಲ್ಲಿ ಹಸರಾಣಿ ಎಂಬುದು ಪದದ ಅರ್ಥವಾಗುತ್ತಿದೆ. ಚಿತ್ರಕ ಶಕ್ತಿ ಅಂದರೆ ಕಲ್ಪನೆ, ಕಲೆಗಿರುವ ದೃಷ್ಟಿ ಇಡುವ ಶಕ್ತಿ ಅಂದರೆ ಕಲ್ಪನೆ. ಯಾವ ರೀತಿಯಾಗಿ ಇಲ್ಲಿ ಒಂದು ಶಿವನ ಕುದುರೆಯ ಮಳೆಯ ಗರ್ಜನೆ ಆದಂತೆ ಹೇಗೆ ಒಂದು ಕಲ್ಪನೆ ಮಾಡುತ್ತಿದೆ ಎಂಬುದನ್ನು ಇಲ್ಲಿ ಸೂಚಿಸಲಾಗುತ್ತಿದೆ. ಉತ್ತೇಕ್ಷಕ ಉತ್ಸಾಹ, ಪ್ರೇರಣೆ. ಪದ್ಯ ಭಾಗ 6ರ ವಿವರಣೆ ನೋಡುವುದಾದರೆ, ಮಳೆಯ ಕಾಲ ಅಂದರೆ ಶ್ರಾವಣ ಮಾಸ ಬಂದಾಗ ಪ್ರಕೃತಿ ಹಸಿರಿನಿಂದ ತುಂಬಿರುತ್ತದೆ. ಪ್ರಕೃತಿ ಚಿಗುರೊಡೆದು ನೈಸರ್ಗಿಕ ಸಸ್ಯಗಳು ಎಲ್ಲ ಚಿಗುರೊಡೆದು ಹಸಿರಿನಿಂದ ತುಂಬಿರುತ್ತವೆ ಎಂಬುದು ಇಲ್ಲಿಗೂ ತಿಳಿದು ಬರುತ್ತದೆ. ಗಗನದಲ್ಲಿ ಗರ್ಜಿಸುವ ಮಿಂಚು ಮಳೆ ಕುದುರೆ ಓಡುವಂತೆ ಕಾಣುತ್ತದೆ. ಅಂದರೆ ಗಗನದಲ್ಲಿ ಆಕಾಶದಲ್ಲಿ ಗರ್ಜಿಸುವ ಮಿಂಚು ಮಳೆ ಕುದುರೆ ಓಡುವಂತೆ ಕಾಣುತ್ತದೆ. ಹೇಗೆ ಆಕಾಶದಲ್ಲಿ ಮಳೆಯ ಬರುವ ಮುಂಚೆ ಗರ್ಜಿಸುವುದು, ಅದು ಶಿವನ ಕುದುರೆ ಓಡುವಂತೆ ಭಾಸವಾಗುತ್ತಿದೆ. ಹೂವುಗಳು ಕಣ್ಣೆದುರಿಗೆ ತೆರೆದು ಕುಣಿಯುತ್ತವೆ. ಹೂವುಗಳು ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಗಿಡದಲ್ಲಿಯೂ ಸಹ ಹೇಗೆ ಮೊಗ್ಗೆಗಳು ಅರಳಿ ನಿಂತಿರುತ್ತವೆಯೋ, ಅವು ಒಂದು ಪ್ರತಿಫಲ ಅಥವಾ ಒಂದು ಫಲವನ್ನು ನೀಡಲು ಹೇಗೆ ಒಂದು ಹೂವು ರೀತಿಯಾಗಿ ಅರಳಿ ನಿಂತಿರುತ್ತದೆ ಎಂಬುದನ್ನು ಇಲ್ಲಿ ಸೂಚಿಸುತ್ತಿದೆ. ಈ ಸೌಂದರ್ಯವನ್ನು ನೋಡಿ ಕವಿಯು ಕಲ್ಪನೆ ಮತ್ತಷ್ಟು ಬಣ್ಣಗಳನ್ನು ಹೊಂದುತ್ತಿದೆ. ಅವನ ಚಿತ್ರಕಲೆಯ ಶಕ್ತಿ ಹೆಚ್ಚು ಪ್ರೇರಣೆಯಾಗುತ್ತದೆ. ಅಂದರೆ ಈ ಎಲ್ಲ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಕವಿಯ ಕವಿಯ ಕಲ್ಪನೆ ಮತ್ತಷ್ಟು ಬಣ್ಣಗಳು ಹೊಂದುತ್ತದೆ. ಇನ್ನು ಪ್ರಪಂಚ ಕೇವಲ ಕವಿಯು ತನ್ನ ಸುತ್ತಲಿನ ಪ್ರಪಂಚವನ್ನು ನೋಡಿ ಮಾತ್ರ, ಪ್ರಕೃತಿಯನ್ನು ನೋಡಿ ಹೇಗೆ ಅವನಿಗೆ ಇನ್ನಷ್ಟು ಹೊರಗಿನ ಪ್ರಪಂಚದ ಹೆಚ್ಚು ಪ್ರೇರಣೆಯಾಗುತ್ತಿದೆ. ಅವನ ಚಿತ್ರಕಲೆ ಅಂದರೆ ಇಚ್ಛಾಶಕ್ತಿ, ಕಲ್ಪನೆ ಹೆಚ್ಚು ಆಗಿ ಹೊರಹೊಮ್ಮುತ್ತಿದೆ. ಇದರ ಅರ್ಥವೇನೆಂದರೆ ಪ್ರಕೃತಿ ಕವಿಗೆ ಪ್ರೇರಣೆ. ಈ ಪ್ರಕೃತಿ ಸಖಿಗೀತ ಪದ್ಯವನ್ನು ಬರೆಯಲು ದ ರಾ ಬೇಂದ್ರೆ ಅವರಿಗೆ ಪ್ರಕೃತಿಯೇ ಪ್ರೇರಣೆ ಎಂಬುದು ಇಲ್ಲಿ ಅವರ ಸೂಚನೆಯಾಗುತ್ತಿದೆ. ಮಳೆಯ ಕಾಲದಲ್ಲಿ ಹುಟ್ಟುವ ಹಸಿರು, ಹೂಮಿಂಚು ಇವು ಮಾನವನ ಮನಸ್ಸಿಗೆ ಹೊಸ ಕಲ್ಪನೆ, ಬಣ್ಣ ಮತ್ತು ಸೃಜನಶೀಲತೆ ತುಂಬುತ್ತವೆ. ಪ್ರಕೃತಿಯೇ ಸೃಷ್ಟಿಯ ಮೂಲ. ಅಂದರೆ ಮಳೆಯ ಕಾಲದಲ್ಲಿ ಹುಟ್ಟುವ ಹಸಿರು, ಹೂಮಿಂಚು ಇವು ಮಾನವನ ಮನಸ್ಸಿಗೆ ಹೊಸ ಕಲ್ಪನೆಯನ್ನು ತಂದೊಡ್ಡುತ್ತಿವೆ. ಅಂದರೆ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಹೇಗೆ ಪ್ರತಿ ವರ್ಷವೂ ಶ್ರಾವಣ ಮಾಸ ಬರುತ್ತದೆಯೋ, ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಕಷ್ಟ ಸುಖಗಳನ್ನು ಮರೆತು ಹೊಸ ಶ್ರಾವಣ ಮಾಸ ಬಂದಾಗ ಪ್ರಕೃತಿಯ ಸೃಷ್ಟಿಯಂತೆ ಪ್ರಕೃತಿ ಯಾವ ರೀತಿಯಾಗಿ ಎಲ್ಲವನ್ನು ತಡೆದು ಮತ್ತು ಚಿಗುರಾಗಿ ಹಸಿರಾಗಿ ಬೆಳೆದು ನಿಲ್ಲುತ್ತದೆ ಎಂಬುದು ಇಲ್ಲಿ ಕವಿಯ ಸೂಚನೆ. ಅದೇ ರೀತಿಯೇ ಪ್ರಕೃತಿಯಂತೆ ಮನುಷ್ಯನು ತನ್ನ ಹಿಂದಿನ ಘಟನೆಗಳನ್ನೆಲ್ಲವನ್ನು ಮರೆತು ಇಲ್ಲಿ ಮುನ್ನಡೆಯಬೇಕೆಂಬುದು ಇಲ್ಲಿ ಅರ್ಥವಾಗುತ್ತಿದೆ. ಪದ್ಯ ಭಾಗ 7. ಕೊಟ್ಟಿದ್ದೇ ರೂಪವು ಇಟ್ಟಿದ್ದೇ ನಾಮವು ಕಟ್ಟಿದೆ ಹುರಳೆಂಬ ಮನೆದೊಳೆ ಬ್ರಹ್ಮಪಟ್ಟವನೇರಿ ರೂಪಕ ಶಕ್ತಿಯು ಸೃಷ್ಟಿಯನೇರಿತು ದೃಷ್ಟಿಯೊಳೆ.
ಕೊಟ್ಟಿದ್ದು ರೂಪವು ಇಟ್ಟಿದ್ದು ನಾಮವು ಕಟ್ಟಿದ ಹುರಳೆಂಬ ಮನದೊಳಿರೇ ರೇ ಬ್ರಹ್ಮಪಟ್ಟಣವೆನೇರಿ ರೂಪಕ ಶಕ್ತಿಯು ಸೃಷ್ಟಿಯನ್ನೇರಿತು ನೆಳೆದಿತ್ತು ದೃಷ್ಟಿಯೊಳೆ. ಅಂದರೆ ಇಲ್ಲಿ ಬ್ರಹ್ಮಪಟ್ಟ ಅಂದರೆ ಬ್ರಹ್ಮಪಟ್ಟ ಅಂದರೆ ಸೃಷ್ಟಿಯ ವೇದಿಕೆ, ಬ್ರಹ್ಮನ ಕಾರ್ಯ. ಯಾವ ರೀತಿ ಬ್ರಹ್ಮನು ಜೀವಿಗಳನ್ನು ಸಪ್ತ ಮಂಡಲಗಳನ್ನು ಹೇಗೆ ಅವನು ಸೃಷ್ಟಿಸಿದನು, ಅದೇ ರೀತಿ ಸೃಷ್ಟಿಯ ವೇದಿಕೆ. ಇಲ್ಲಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಹುಟ್ಟಿ ಇಲ್ಲೇ ಮಣ್ಣಾಗಿ ಹೋಗುತ್ತದೆ ಎಂಬುದು. ರೂಪಕ ಶಕ್ತಿ, ರೂಪ ಕೊಡುವ, ರೂಪಿಸುವ ಶಕ್ತಿ. ಅಂದರೆ ಪ್ರಕೃತಿಯು ಒಂದು ರೂಪ ಕೊಡುವ ಅಥವಾ ಒಂದು ಜೀವಿಯನ್ನು ಒಂದು ಸೃಷ್ಟಿಸುವ ಶಕ್ತಿ ಇದೆ ಎಂಬುದು ಇಲ್ಲಿ ಭಾಸವಾಗುತ್ತಿದೆ. ಅಂದರೆ ಹುರುಳು ಮನದೊಳಗಿನ ಉತ್ಸಾಹದ ಬೀಜ. ಅಂದರೆ ಮನುಷ್ಯನಿಗೆ ಯಾವ ರೀತಿ ಒಂದು ಜೀವಿಗೆ ಜನ್ಮ ನೀಡುವ ಸಾಮರ್ಥ್ಯವಿದೆ, ಅದೇ ರೀತಿ ಪ್ರಕೃತಿಗೂ ಒಂದು ಸಾಮರ್ಥ್ಯ ಶಕ್ತಿ ಇದೆ ಎಂಬುದು ಇಲ್ಲಿ ಕವಿಯ ಒಂದು ಸೂಚನೆ ಆಗುತ್ತಿದೆ. ಇದರ ಅರ್ಥ ನೋಡುವುದಾದರೆ, ಕವಿ ತನ್ನ ಕಲ್ಪನೆ ಶಕ್ತಿಯನ್ನು ಬಳಸಿ, ಕವಿ ತನ್ನ ಆಳವಾದ ಕಲ್ಪನೆ ಶಕ್ತಿಯನ್ನು ಬಳಸಿ ಹೊಸ ರೂಪ ಕೊಟ್ಟಿದ್ದಾನೆ. ಅವನು ವಸ್ತುಗಳಿಗೆ ಹೆಸರು ಇಟ್ಟಿದ್ದಾನೆ. ಅಂದರೆ ಇಲ್ಲಿ ಕವಿ ಹೇಳುತ್ತಾನೆ, ಮನುಷ್ಯನು ಒಂದು ಜೀವಿಯನ್ನು ಸೃಷ್ಟಿಸಿ ಅಥವಾ ಒಂದು ವಸ್ತುವನ್ನು ಸೃಷ್ಟಿಸಿ ಯಾವ ರೀತಿ ಅದಕ್ಕೆ ಒಂದು ಹೆಸರನ್ನು ಅಥವಾ ಒಂದು ನಾಮಕರಣವನ್ನು ಮಾಡಿದ್ದಾನೆ ಎಂಬುದು ಇಲ್ಲಿ ಸೂಚಿಸುತ್ತಿದ್ದಾನೆ ಕವಿಯು. ಮನದೊಳಗಿನ ಹುರುಳನ್ನು ಕಟ್ಟಿಕೊಂಡಿದ್ದಾನೆ. ಮನಸ್ಸಿಗೆ ಯಾವ ರೀತಿಯಾಗಿ ತಿಳಿಯುತ್ತದೆ, ಯಾವ ಒಂದು ಅವನಿಗೆ ವಸತಿ ಸೌಲಭ್ಯವ ಅಥವಾ ಒಂದು ಪ್ರಯಾಣ ಸೌಲಭ್ಯವಾಗುವ ರೀತಿ ಒಂದು ಆಕಾಶವಾಹಿನಿ ಸೌಲಭ್ಯವಾಗುವುದು ಎಲ್ಲವನ್ನು ಮನಸ್ಸಿನ ಹುರುಳನ್ನು ಕಟ್ಟಿಕೊಂಡಿದ್ದಾನೆ. ಈ ಹುರುಳೇ ಅವನ ರೂಪಕ ಶಕ್ತಿಯನ್ನು ಚಲನೆಗೆ ತಂದಿದೆ. ಈ ಶಕ್ತಿಯಿಂದ ಅವನು ತನ್ನ ದೃಷ್ಟಿಯೊಳಗೆ ಹೊಸ ಲೋಕಗಳನ್ನು ಕಟ್ಟಿದ್ದಾನೆ. ಅಂದರೆ ಈ ಶಕ್ತಿಯಿಂದ ಅವನು ತನ್ನ ಸೃಷ್ಟಿಯೊಳಗೆ ಹೊಸ ಲೋಕಗಳನ್ನು ಕಟ್ಟಿದ್ದಾನೆ. ಇದು ಬ್ರಹ್ಮನ ಸೃಷ್ಟಿಯಂತೆ ಮಹತ್ವವಾಗಿದೆ. ಅಂದರೆ ರೂಪಕ ಶಕ್ತಿಯನ್ನು ಚಲನೆಗೆ ತಂದಿದ್ದಾನೆ. ಯಾವ ರೀತಿ ಅವನಿಗೆ ತಿಳಿದಂತೆ ಈ ಸೃಷ್ಟಿಯನ್ನು ತನಗೆ ಬಂದಂತೆ ಬದಲಾಯಿಸಿಕೊಳ್ಳುತ್ತಿದ್ದಾನೆ, ಅದು ಅವನ ಚಲನೆಗೆ ತಂದಿದೆ. ಅಂದರೆ ಅವನ ಅಂತ್ಯಕ್ಕೆ ತಂದಿದೆ ಎಂಬುದು ಇಲ್ಲಿ ಕವಿಯ ಸೂಚನೆಯಾಗಿದೆ. ಈ ಶಕ್ತಿಯಿಂದ ಅವನು ದೃಷ್ಟಿಯೊಳಗೆ ಹೊಸ ಲೋಕಗಳನ್ನು ಕಟ್ಟಿದ್ದಾನೆ. ಅವನು ಕೇವಲ ಅವನ ಕಲ್ಪನೆಯಿಂದ ಇದು ಶಾಶ್ವತವಾದ ಅಲ್ಲ ಎಂಬುದು ಅವನಿಗೆ ತಿಳಿದಿಲ್ಲ. ಅವನ ದೃಷ್ಟಿಯಿಂದ ಅಂದರೆ ಕಲ್ಪನೆಯಿಂದ ಈ ಲೋಕಗಳನ್ನು ತನಗೆ ಬಂದಂತೆ ರೂಪಿಸಿಕೊಳ್ಳಲು ಕಲ್ಪನೆಯನ್ನು ಆಳವಾಗಿಸುತ್ತಿದ್ದಾನೆ. ಇದು ಬ್ರಹ್ಮನ ಸೃಷ್ಟಿಯಂತೆ ಮಹತ್ತರವಾಗಿದೆ. ಅಂದರೆ ಇದು ಬ್ರಹ್ಮನ ಸೃಷ್ಟಿಯಂತೆ ಮನುಷ್ಯನು ಸಹ ಸೃಷ್ಟಿಸಲು ಬಯಸುತ್ತಿದ್ದಾನೆ. ಆಳವಾದ ಅರ್ಥ, ಸೃಷ್ಟಿ ದೇವರ ಕೈಯಲ್ಲಿ ಮಾತ್ರವಲ್ಲ, ಮಾನವನ ಮನಸ್ಸಿನಲ್ಲಿಯೂ ಅದು ನೆಲೆಸಿದೆ. ಕಲೆ, ಕಾವ್ಯ, ಕಲ್ಪನೆ ಇವುಗಳು ದೇವರ ದೃಷ್ಟಿಯ ಮುಂದುವರಿಕೆ. ಮಾನವನ ಮನವೇ ಬ್ರಹ್ಮನ ವೇದಿಕೆ. ಅಂದರೆ ಸೃಷ್ಟಿ ದೇವರ ಕೈಯಲ್ಲಿ ಮಾತ್ರವಲ್ಲ, ಅದು ಪ್ರಕೃತಿಯ ಕೈಯಲ್ಲಿದೆ. ಹಾಗೆಯೇ ಪ್ರಕೃತಿಯ ಒಳಗೆ ಇರುವ ಮನುಷ್ಯನ ಕೈಯಲ್ಲೂ ಇದೆ ಎಂಬುದು ಇಲ್ಲಿ ಒಂದು ಅರ್ಥವಾಗುತ್ತಿದೆ. ಮಾನವನ ಮನಸ್ಸಿನಲ್ಲೂ ಒಂದು ಕಾಲ್ಪನಿಕ ಶಕ್ತಿ, ಸೃಷ್ಟಿಸುವ ಶಕ್ತಿ ಇದೆ. ಕಲೆ, ಕಾವ್ಯ, ಕಲ್ಪನೆ ಇವುಗಳು ದೇವರ ಸೃಷ್ಟಿಯ ಮುಂದುವರಿಕೆ. ಮಾನವನ ಮನವೇ ಬ್ರಹ್ಮನ ವೇದಿಕೆ. ಮಾನವನ ಮನವೇ ಅಂದರೆ ಮನುಷ್ಯನ ಮನಸ್ಸೇ ಬ್ರಹ್ಮನ ವೇದಿಕೆ. ಅಂದರೆ ಅವನ ಸೃಷ್ಟಿಯ ಇಚ್ಛಾಶಕ್ತಿಯೇ ಮನಸ್ಸೇ ಎಂಬುದು. ಇಚ್ಛಾಶಕ್ತಿಯನ್ನು ಮಾಡುವುದೇ ಮನಸ್ಸು. ಅಲ್ಲಿಂದಲೇ ಸೃಷ್ಟಿಯಾಗುವುದು ಒಂದು ಜೀವಿ ಅಥವಾ ಒಂದು ವಸ್ತು ಎಂಬುದು ಈ ಪದ್ಯ ಭಾಗ 7ರಲ್ಲಿ ಆಳವಾದ ಅರ್ಥವನ್ನು ಕವಿ ದ.ರಾ ಬೇಂದ್ರೆಯವರು ನೀಡುತ್ತಿದ್ದಾರೆ. ಇನ್ನು ಪದ್ಯ ಭಾಗ 8. ಗಾದು ಕೆಂಪಾಗಿತ್ತು ದುಃಖದ ಕೆನೆ ಕೂಡ ಮನೆಮಠ ಮನ ಮೈಗಳೆರೆ ಮೆರೆತಿರೆ ನನಗೂ ನಿನಗೂ ಅಂಟಿದ ನಟ್ಟಿನ ಕೊಲ್ಲೆ ಬಲ್ಲವರಾರು ಕಾಮಾಕ್ಷಿಯೇ. ಕಾದು ಕೆಂಪಾಗಿತ್ತು ದುಃಖದ ಕೆನೆ ಕೂಡ ಮನೆ ಮಠ. ಕಾದು ಕೆಂಪಾಗಿತ್ತು ದುಃಖದ ಕೆನೆ ಕೂಡ ಮನೆ ಮಠ. ಮನ ಮೈಗಳ ರೆಮೆತಿರಿ ರೇ ನನಗೂ ನಿನಗೂ
ಅಂಟಿದ ನಟ್ಟಿನೇ ಕೊಲೆ ಬಲ್ಲವರಾರು ಕಾಮಾಕ್ಷಿಯೇ. ಅಂದರೆ ಕಠಿಣ ಪದಗಳ ಅರ್ಥ ಕೆನೆ ಅಂದರೆ ಕಿಡಿ, ಬೆಂಕಿ. ಇಲ್ಲಿ ಕಾದು ಕೆಂಪಾಗಿತ್ತು ಅಂದರೆ ಕಾದು ಕೆಂಪಾಗಿ ಕಿಡಿಯೇರುತ್ತಿದೆ ಎಂಬುದು ಅರ್ಥ. ಅಂಟಿದ ನಂಟು, ಅಂಟಿದ ನಂಟು ಗಾಢವಾದ ಸಂಬಂಧ. ಕಾಮಾಕ್ಷಿ ದೇವಿ, ಪ್ರೀತಿಯ ಸಂಕೇತ. ವಿವರಣೆ: ಜೀವನದಲ್ಲಿ ದುಃಖದ ಕಿಡಿಗಳು ಇವೆ. ಅವು ಮನಸ್ಸನ್ನು ಸುಡುವಂತಿವೆ. ಆದರೆ ಮನಸ್ಸು ಮತ್ತು ದೇಹ ದುಃಖವನ್ನು ಮರೆತು ನಿಜವಾದ ನಟಿಯಲ್ಲಿ ಜೋಡಿಸಿದ್ದರೆ ಆ ನಟಿಗೆ ಅಂತ್ಯವಿಲ್ಲ. ಕವಿ ಹೇಳುತ್ತಾನೆ, ನಮ್ಮಿಬ್ಬರ ಪ್ರೀತಿ ನಟಿನ ಕೊನೆಯನ್ನು ಯಾರು ತಿಳಿಯುವುದಿಲ್ಲ, ಅದು ಶಾಶ್ವತವಾಗಿದೆ. ಜೀವನದಲ್ಲಿ ದುಃಖದ ಕಿಡಿಗಳು ಇವೆ. ಅಂದರೆ ಜೀವನದಲ್ಲಿ ದುಃಖದ ಕಿಡಿಗಳಿವೆ, ಸಂತೋಷದ ಕಿಡಿಗಳಿವೆ. ಅವುಗಳನ್ನು ನುಂದಿಸಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕೆಂಬುದು ಇಲ್ಲಿ ವಾದ. ಅವು ಮನಸ್ಸನ್ನು ಸುಡುವಂತಿವೆ. ಅವು ನಮ್ಮನ್ನೇ ನಾವು ನಾಶಪಡಿಸುವಂತಿವೆ. ಅವು ಪ್ರೇಮದಾಗೇ ಸಂಬಂಧದ ಅಥವಾ ಯಾವುದೇ ಇದ್ದರೂ ದುಃಖದ ಕಿಡಿಗಳಾಗಿವೆ. ಅವುಗಳು ಯಾವುವು ಸರಿಯಾಗಿವೆ ಎಂಬುದನ್ನು ನಾವು ಅರ್ಥಿಸಿಕೊಂಡು ಅವುಗಳನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂಬುದು ಇದರ ಅರ್ಥ. ಆಳವಾದ ಅರ್ಥ: ದುಃಖ ತಾತ್ಕಾಲಿಕ, ಆದರೆ ಪ್ರೀತಿ ಮತ್ತು ನಂಟು ಶಾಶ್ವತ. ದುಃಖ ತಾತ್ಕಾಲಿಕ ಅಂದರೆ ದುಃಖ ತಾತ್ಕಾಲಿಕ, ಪ್ರೀತಿ ಮತ್ತು ನಂಟು ಶಾಶ್ವತ. ಪ್ರೀತಿಯು ಕೊನೆ ತನಕ ಉಳಿಯುವುದು, ನಂಟು ಶಾಶ್ವತ. ಜೀವನದಲ್ಲಿ ನಿಜವಾದ ಸಂಬಂಧವೇ ಮನುಷ್ಯನಿಗೆ ಶಕ್ತಿ ನೀಡುತ್ತದೆ. ಅದು ಕಲ್ಪನೆಯು ಬೆಳಕಿನಂತೆ ಕಂಗೊಳಿಸುತ್ತದೆ. ಅಂದರೆ ಜೀವನದಲ್ಲಿ ನಿಜವಾದ ಸಂಬಂಧವೇ ಮನುಷ್ಯನಿಗೆ ಶಕ್ತಿ ನೀಡುತ್ತದೆ. ಅದು ಕತ್ತಲೆಯಲ್ಲಿಯೂ ಬೆಳಕಿನಂತೆ ಕಂಗೊಳಿಸುತ್ತದೆ. ಇನ್ನು ಪದ್ಯ ಭಾಗ 9 ಮುಂದಿನ ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಕರ್ನಾರ್ಜುನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮಗೆ ಯಾವ ಸಬ್ಜೆಕ್ಟ್ ಬಗ್ಗೆ ವಿಡಿಯೋಗಳು ಬೇಕಾಗಿವೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ನಿಮ್ಮ ಕರ್ನಾರ್ಜುನ IAS.